ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ನಾನಿವತ್ತೊಂದು ಹೊಸ ರೀತಿ ಸಾರಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಫಸ್ಟು 7 ಎಳೆ ದಾರ ಮಾಡಿಕೊಂಡು ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನೀಗ ಸೀರೆಗೆ ಈ ರೀತಿ ಬ್ಯಾಕ್ ಸೈಡ್ ಇಟ್ಟು ನಿಡಲ್ನ ಹಾಕಿ ದಾರ ತೊಗೊಂಡು ಬರಬೇಕು. ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಕಂಟಿನ್ಯೂ ದಾರನ ಈ ನೀಡಲ್ ಮೇಲೆ ದಾರದಲ್ಲಿ ತೆಗೆದ್ರೆ ಲಾಕ್ ಆಗುತ್ತೆ. ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ 3 ಚೈನ್ಸ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡಿ ಲಾಕ್ ಮಾಡಿದ ಮೇಲೆ ಮತ್ತು ಎಕ್ಸ್ಟ್ರಾ 2 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಈಗ ಮಾಡಿದ್ದ ಲಾಕ್ ಏನಿರುತ್ತಲ್ಲ ಅದರ ಪಕ್ಕದಲ್ಲೇ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಇದಕ್ಕೆ ಡಬಲ್ ಕ್ರೋಶಾ ಅಂತಾರೆ. ಸೊ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈಗ ಮಾಡಿದ ಡಬಲ್ ಕ್ರೋಶಾದ ಪಕ್ಕದಲ್ಲೇ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಈ ರೀತಿ ಇಲ್ಲಿ ಡಬಲ್ ಕ್ರೋಶಾ ಮಾಡ್ಕೊಂಡು ಹೋಗಬೇಕು. ಟೋಟಲ್ ಇಲ್ಲಿ 4 ಡಬಲ್ ಕ್ರೋಶಾ ಮಾಡಬೇಕು. ಆ 2 ಚೈನೊಂದು ಡಬಲ್ ಕ್ರೋಶಾ ಅಂತ ಹೇಳಿದ್ರೆ 5 ಆಗ್ತವೆ. ಸೊ ಟೋಟಲ್ ಇಲ್ಲಿ 5 ಮಾಡ್ಕೋಬೇಕು. ಆ 2 ಚೈನ್ ಒಂದು ಆ್ಯಡ್ ಮಾಡಿ 5 ಮಾಡ್ಕೋಬೇಕು. ಆ 2 ಚೈನ್ ಬಿಟ್ಟರೆ 4 ಡಬಲ್ ಕ್ರೋಶಾ ಮಾಡ್ಕೋಬೇಕು. 4 ಡಬಲ್ ಕ್ರೋಶಾ ಮಾಡ್ಕೊಂಡ್ಮೇಲೆ ಫಸ್ಟ್ 2 ಟೈಮ್ಸ್ ಲಾಕ್ ಮಾಡಬೇಕು. 3 ಚೈನ್ನ ಲಾಕ್ ಮಾಡಿ 2 ಚೈನ್ ಹಾಕ್ಕೊಂಡು ಮತ್ತೆ 4 ಡಬಲ್ ಕ್ರೋಶಾ ಮಾಡಿಕೊಂಡು ನೆಕ್ಸ್ಟ್ ಈಗ ಇಲ್ಲಿ 6 ಚೈನ್ಸ್ ಹಾಕ್ಕೊಳ್ಳೋಣ. 2 3 4 5 6 ಚೈನ್ಸ್ ಹಾಕ್ಕೊಂಡು ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ನಾವೇನಿಲ್ಲಿ ಫಸ್ಟ್ 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಸೆಕೆಂಡ್ 1 ಚೈನ್ಗೆ ಅದ್ರ ಒಳಗಡೆ ಸೆಕೆಂಡ್ ಚೈನ್ ಏನಿರುತ್ತಲ್ಲ ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ತಂದು ಈ 6 ಚೈನ್ನ ಲಾಕ್ ಮಾಡ್ಕೋಬೇಕು. 2 ಚೈನ್ಸ್ ಹಾಕಿರ್ತೀವಲ್ಲ ಅಲ್ಲಿ ಸೆಕೆಂಡ್ 1 ಚೈನ್ ಒಳಗಡೆ ಸೊ ಲಾಕ್ ಮಾಡಿಕೊಂಡು ಮತ್ತು ನೆಕ್ಸ್ಟು 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು 1 2 3 ಚೈನ್ಸ್ ಹಾಕಿ ನಾವೇನು ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಲಾಕ್ ಮಾಡೋಣ. ಫಸ್ಟ್ ಏನು 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಸೆಕೆಂಡ್ ಲಾಕಿಗೆ ಲಾಕ್ ಮಾಡೋಣ. ಇಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡೋದು. ಇಷ್ಟಾದಮೇಲೆ ಮತ್ತೆ ಫ್ರಂಟ್ ಸೈಡಿಗೆ ಸೀರೆ ಟರ್ನ್ ಮಾಡಿ ಈಗ ನಾವು ಬ್ಯಾಕ್ ಸೈಡಿಂದ ಏನು 3 ಚೈನ್ ಹಾಕಿದ್ವಲ್ಲ ಅದನ್ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ಅದಕ್ಕೀಗ ಡೈರೆಕ್ಟಾಗಿ ಪಿಕಾಟ್ಸ್ ಮಾಡೋಣ. 1 2 3 ಚೈನ್ಸ್ ಹಾಕಿ ಈಗ ನಾವೇನು 3 ಚೈನ್ ಮಾಡಿರ್ತೀವಲ್ಲ ಅದ್ರ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಒಂದು ಪಿಕಾಟ್ ಮಾಡೋಣ. ಸೊ ಇಲ್ಲಿ ಪಿಕಾಟ್ಸ್ ಮಾಡೋಣ. ಈಗ ನೆಕ್ಸ್ಟ್ ಕಂಟಿನ್ಯೂ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈಗ ಮಾಡಿ 6 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶಾ ಮಾಡಿಕೊಂಡು ನೆಕ್ಸ್ಟು 3 ಚೈನ್ ಹಾಕಿ ಈ ಮಾಡಿದ ಡಬಲ್ ಕ್ರೋಶಾದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಪಿಕಾಟ್ಸ್ ಮಾಡಬೇಕು. ಸೊ ಟೋಟಲಿ 4 ಪಿಕಾಟ್ಸ್ ಮಾಡಬೇಕು. ಫಸ್ಟ್ ಒನ್ ಏನು ಕಂಬ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿರ್ತೀವಲ್ಲ ಅದಕ್ಕೇ ನಾವು ಪಿಕಾಟ್ ಮಾಡೋಣ. ಇಲ್ಲಾಂದರೆ ಅದು ಗ್ಯಾಪ್ ಎಕ್ಸ್ಟ್ರಾ ಉಳ್ದಂಗೆ ಆಗುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಟೋಟಲಾಗಿ 4 ಪಿಕಾಟ್ಸ್ ಮಾಡೋಣ. ಫಸ್ಟು ಕಂಬ ಮಾಡ್ಕೋಬೇಕು, ಡಬಲ್ ಕ್ರೋಶಾ ಕಂಬ. ನಿಡಲ್ ಮೇಲೆ ಒಂದ್ಸತಿ ದಾರ ಸುತ್ತಿ ಈ 6 ಚೈನು ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶಾ ಮಾಡಿಕೊಂಡು 3 ಚೈನ್ ಹಾಕಿ ಆ 3 ಚೈನ್ನ ಮಾಡಿ ಡಬಲ್ ಕ್ರೋಶಾದ ಹಿಂದ್ಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಟೋಟಲಾಗಿ 4 ಪಿಕಾಟ್ಸ್ ಮಾಡಬೇಕು. ಸ್ವಲ್ಪ ಈ ರೀತಿ ಸೈಡ್ ಸರಿಸ್ಕೊಳ್ಳಿ. ಸೈಡ್ ಸರಿಸ್ಕೊಂಡು ನೆಕ್ಸ್ಟ್ ಈಗ ಇಲ್ಲಿ ಕಂಬಗಳನ್ನ ಹಾಕ್ಕೊಂಡು ಹೋಗೋಣ. ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ 6 ಚೈನ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶಾ ಮಾಡಬೇಕು. ನೀವು ಇಲ್ಲಿ 5 ಬೇಕಂದ್ರೂ ಕೂಡ ಮಾಡ್ಬೋದು ಪಿಕಾಟ್ಸ್, ಬಟ್ ಅದಷ್ಟು ಲುಕ್ ಕಾಣೋದಿಲ್ಲ. ನಾನು ಲಾಸ್ಟ್ 5 ಪಿಕಾಟ್ಸ್ ಹಾಕಿ ತೋರಿಸ್ತೀನಿ ಒಂದು ಡಿಸೈನಿಗೆ. ಇದು 4 ಹಾಕಿದ್ರೆ ಒಂಥರ ಡಿಸೈನ್ದು ಡಿಫ್ರೆಂಟ್ ಕಾಣುತ್ತೆ ಶೇಪು. ನೀವು 5 ಹಾಕಿದರೆ ಅಷ್ಟು ಸರಿಯಾಗಿ ಕಾಣೋಂಗಿಲ್ಲ. ನಾನಿಲ್ಲಿ ಟೋಟಲ್ 8 ಡಬಲ್ ಕ್ರೋಶಾ ಹಾಕಿದ್ದೀನಿ. 8 ಡಬಲ್ ಕ್ರೋಶಾ ಹಾಕಿದ್ಮೇಲೆ ಮತ್ತೆ ನಿಡಲ್ ಒಂದು ಸತಿ ದಾರ ಸುತ್ತಿ ನಾವೇನು ಇಲ್ಲಿ ಡಬಲ್ ಕ್ರೋಶಾ ಮಾಡಿರ್ತೀವಲ್ಲ ಸೀರೆಗೆ ಪಕ್ಕದಲ್ಲೇ ಅಲ್ಲಿ ಲಾಸ್ಟ್ ಡಬಲ್ ಕ್ರೋಶಾಗೆ ಅದ್ರ ಒಳಗಡೆ ಅಂದರೆ ಅದ್ರ ಬ್ಯಾಕ್ ಸೈಡ್ ಹೋಗಿ ದಾರ ತಂದು ಇಲ್ಲಿ ಡಬಲ್ ಕ್ರೋಶಾ ಮಾಡ್ಕೊಂಡು ಹೋಗಬೇಕು. ಆ ಲಾಸ್ಟ್ ಏನು ಕಂಬ ಇರುತ್ತಲ್ಲ ಆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶಾಸ್ ಮಾಡಬೇಕು.
ಸೊ ಇಲ್ಲಿ ನಾನು ಫಸ್ಟು ಅಲ್ಲಿ 6 ಚೈನಲ್ಲಿ 8 ಡಬಲ್ ಕ್ರೋಶ ಮಾಡಿದ್ದೀನಿ. ಇದು ಡಬಲ್ ಕ್ರೋಶ ಇದೆಯಲ್ಲ ಲಾಸ್ಟ್ ಒನ್ನು, ಅದಕ್ಕೆ 4. ಸೊ ಟೋಟಲಾಗಿ 8 + 4 12 ಡಬಲ್ ಕ್ರೋಶಗಳನ್ನ ಮಾಡಿದ್ದೀನಿ. ಇಲ್ಲಿ 4 ಮಾಡಿದ್ದೀನಿ, ಇಲ್ಲಿ 8 ಮಾಡಿದ್ದೀನಿ. ಸೊ ಟೋಟಲಾಗಿ 12 ಡಬಲ್ ಕ್ರೋಶ ಮಾಡಿದ್ದೀನಿ. ಮಾಡಿದ್ಮೇಲೆ ಅದನ್ನ ಸೀರೆಗೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡ್ಕೋಬೇಕು. ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡೋಣ. ನೀವು ಬೇಕಂದರೆ ನಿಮಗೆ 8 ಅಥವಾ 4 ಹಿಡಿಸ್ಲಿಲ್ಲ ಅಂದರೆ ನಿಮ್ಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಮಾಡಿ 3 ಕಂಬನೂ ಮಾಡ್ಕೋಬೋದು. ಸೊ ಇಷ್ಟಾದಮೇಲೆ 2 ಟೈಮ್ಸ್ ಲಾಕ್ ಮಾಡಿದ ನಾನು ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ಕುಚ್ಚು ಬೇಡ ಅಂತ ನಾನು ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿ ಲಾಕ್ ಮಾಡಬೇಕು. ಕುಚ್ಚು ಬೇಕನ್ನೋರು ಇಲ್ಲಿ 4 ಚೈನ್ ಅಥವಾ 5 ಚೈನ್ ಹಾಕ್ಕೊಂಡು ಡಿಸೈನ್ ಮಾಡಿ, ಅಂದರೆ ಅಲ್ಲಿ ಕುಚ್ಚು ಕಟ್ಬೋದು. ನಾನು ಕುಚ್ಚು ಬೇಡ ಅಂತ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಗ್ಯಾಪ್ ಇರಲಿ, ಒಂದು ಡಿಸೈನ್ಗೆ ಇನ್ನೊಂದು ಡಿಸೈನ್ಗೆ ಗ್ಯಾಪ್ ಇರಲಿ ಅಂತ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. 2 ಟೈಮ್ಸ್ ಲಾಕ್ ಮಾಡಿ ಬೀಡ್ ಆ್ಯಡ್ ಮಾಡಿದ ಮೇಲೆ ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಸರ್ತಿ ಡಿಸೈನ್ ಹಾಕೋಕ್ಕೆ ಇದು 3 ಚೈನ್ ಹಾಕ್ಕೊಂಡು ಸ್ಟ್ರೇಟಾಗಿ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡೋಣ. ಲಾಕ್ ಮಾಡಿದ್ಮೇಲೆ ಮತ್ತೆ 2 ಚೈನ್ಸ್ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈಗೇನು ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗೋಣ. ಟೋಟಲಾಗಿ 4 ಡಬಲ್ ಕ್ರೋಶ ಮಾಡಬೇಕು. ಆ 2 ಚೈನ್ ಒಂದು ಹಿಡಿದ್ರೆ 5 ಡಬಲ್ ಕ್ರೋಶ ಮಾಡ್ದಂಗೆ ಆಗುತ್ತೆ. ಕುಚ್ಚು ಹಾಕ್ದೇ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಅಂದರು. ಕುಚ್ಚು ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಬೇಡ ಅಂತ ಬೀಡ್ ಆ್ಯಡ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೋಬೋದು, ಕಸ್ಟಮೈಸ್ ಮಾಡ್ಕೋಬೋದು ನಿಮಗೆ ಬೇಕಾದ ರೀತಿ. ಸೊ ಇಲ್ಲಿ ನಾನು 4 ಡಬಲ್ ಕ್ರೋಶ ಹಾಕಿದ ಮೇಲೆ 6 ಚೈನ್ಸ್ ಹಾಕ್ತಿದ್ದೀನಿ. ಸೊ ಬ್ಯಾಕ್ ಸೈಡ್ ಸ್ವಲ್ಪ ವರ್ಕ್ ಮಾಡಬೇಕು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದಂದರೆ. 6 ಚೈನ್ಸ್ ಹಾಕಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ 2 ಚೈನ್ ಏನು ಹಾಕಿರ್ತೀವಲ್ಲ ಆ 2 ಚೈನಲ್ಲಿ ಸೆಕೆಂಡ್ ಚೈನ್ಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಈ 6 ಚೈನ್ನ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ನಾವೇನು ಲಾಕ್ ಮಾಡಿರ್ತೀವಲ್ಲ 2 ಟೈಮ್ಸು ಅಲ್ಲಿ ಸೆಕೆಂಡ್ ಲಾಕಿಗೆ ಈ 3 ಚೈನ್ನು ಲಾಕ್ ಮಾಡಿ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಈ 3 ಚೈನು ಒಂದು ಕಂಬ ಅಂದ್ಕೊಂಡು ಅದಕ್ಕೆ ಫಸ್ಟ್ ಪಿಕೌಟ್ ಮಾಡಬೇಕು. ಅದೇ ಫಸ್ಟ್ ಪಿಕೌಟ್ ನಮ್ಮದು. ಸೊ 3 ಚೈನ್ ಹಾಕಿ ಆ 3 ಚೈನ್ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಒಂದು ಪಿಕೌಟ್ ಮಾಡಬೇಕು. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ 3 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶ ಮಾಡಿ 3 ಚೈನ್ಸ್ ಹಾಕ್ಕೊಂಡು ಮಾಡಿ ಡಬಲ್ ಕ್ರೋಶ ಅದು ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಪಿಕೌಟ್ ಮಾಡಬೇಕು. ಟೋಟಲಲ್ಲಿ 4 ಪಿಕೌಟ್ಸ್ ಮಾಡಬೇಕು. ಚೆನ್ನಾಗಿ ಬಂದ ಡಿಸೈನ್, ಒಂಥರ ಡಿಫ್ರೆಂಟ್ ಆಗಿದೆ. ಒಂದು ಸರ್ತಿ ಟ್ರೈ ಮಾಡಿ. ಸಿಂಗಲ್ ಕಲರಲ್ಲೇ ಹಾಕ್ಬೋದು. ನಿಮಗೆ ಕಲರ್ ಬೇರೆದು ಬೇಕಂದರೆ ನೀವು ಕುಚ್ಚು ಅಥವಾ ಆ್ಯಡ್ ಮಾಡಿಕೊಂಡ್ರೆ 2 ಕಲರ್ ಹಾಕ್ದಂಗೆ ಆಗುತ್ತೆ. ಬಟ್ ಕುಚ್ಚಿಲ್ದೇ ಹಾಕಿ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಬೀಡ್ ಆ್ಯಡ್ ಮಾಡಿದ್ದೀನಲ್ಲ ಅಲ್ಲಿ ನಿಮ್ಗೆ ಯಾವ ಬೀಡ್ ಬೇಕು, ಯಾವ ಥರದ್ದು ಬೇಕು ಆ ರೀತಿದು ಬೀಡ್ ಯೂಸ್ ಮಾಡ್ಬೋದು ಅಥವಾ ಹ್ಯಾಂಗಿಂಗ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಡ್ರಮ್ ಬೀಡ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೀಡ್ ಬೇಕೋ ಆ ರೀತಿ ನೀವು ಬೀಡ್ ಯೂಸ್ ಮಾಡ್ಬೋದು. ಸೊ ಇಲ್ಲಿ 4 ಪಿಕೌಟ್ಸ್ ಆದಮೇಲೆ ಸ್ವಲ್ಪ ಈ ರೀತಿ ಸೈಡ್ ಸರಿಸ್ಕೊಳ್ಳಿ ಅವನ್ನ. ಅದಾದಮೇಲೆ ಈಗ ಇಲ್ಲಿ ನಾವು 8 ಡಬಲ್ ಕ್ರೋಶಗಳನ್ನ ಹಾಕೋಣ. ನಾವು ಫಸ್ಟ್ ಎಷ್ಟು ಹಾಕಿದ್ದೀವಿ ಅಷ್ಟೇ ಹಾಕಬೇಕು. ಸೊ ನಾನು ಫಸ್ಟ್ 8 ಡಬಲ್ ಕ್ರೋಶ ಹಾಕಿದ್ದೀನಲ್ಲ, ಸೊ ಅದಕ್ಕೆ ನಾನಿಲ್ಲಿ 8 ಡಬಲ್ ಕ್ರೋಶ ಹಾಕ್ತಿದ್ದೀನಿ. ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ 6 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಹೀಗೆ ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ 8 ಡಬಲ್ ಕ್ರೋಶ ಹಾಕಿದ ಮೇಲೆ ನೆಕ್ಸ್ಟ್ ಅಲ್ಲಿ ಕಂಬಗಳಿದಾವಲ್ಲ, ನಾವು 5 ಕಂಬಗಳು ಮಾಡಿದ್ದೀವಲ್ಲ ಅಲ್ಲಿ ಲಾಸ್ಟ್ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು ಅಲ್ಲೂ ಕೂಡ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ನೋಡ್ತಿದ್ದೀರಿ ನೋಡಿ, ಈ ರೀತಿ ಆ ಲಾಸ್ಟ್ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡಬೇಕು. ಇಲ್ಲಿ 4 ಡಬಲ್ ಕ್ರೋಶ ಮಾಡಬೇಕು. ಟೋಟಲ್ ಇಲ್ಲಿ 12 ಡಬಲ್ ಕ್ರೋಶ ಮಾಡ್ತಿದ್ದೀನಿ ನಾನು. ಸೊ ನೀವು ಫಸ್ಟ್ ಏನಾದರೂ 3 ಮಾಡ್ಕೊಂಡಿದ್ರೆ ಅಥವಾ ಅಲ್ಲಿ 7 ಮಾಡ್ಕೊಂಡಿದ್ರೆ ನೀವು ಎಷ್ಟು ಮಾಡಿರ್ತೀರ ಅಷ್ಟೇ ಕೌಂಟಲ್ಲಿ ಮಾಡಿ, ಹೆಚ್ಚು ಕಮ್ಮಿ ಮಾಡಬೇಡಿ. ಡಿಸೈನು ದೊಡ್ಡದು ಸಣ್ಣದು ಕಾಣಿಸುತ್ತೆ. ಸೊ ನೀವು ಫಸ್ಟ್ ಎಷ್ಟು ಮಾಡ್ತೀರಾ ನಂಬರ್ ನೆನಪಿಟ್ಕೊಂಡಿರಿ, ಅಷ್ಟೇ ಮಾಡಿ ಇಲ್ಲೂ ಕೂಡ. ಸೊ ಇಲ್ಲಿ 12 ಡಬಲ್ ಕ್ರೋಶ ಆದಮೇಲೆ
ಅದನ್ನು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ನಿಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡ್ತಿದ್ದೀನಿ. ಈ ರೀತಿ ಕಾಣಿಸುತ್ತೆ ಡಿಸೈನು. ಅದರ ಪಕ್ಕದಲ್ಲೇ ಮತ್ತೊಂದು ಸತಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಈಗ ಮತ್ತೊಮ್ಮೆ ಬೀಡ್ ಆ್ಯಡ್ ಮಾಡ್ತಿದ್ದೀನಿ ನಾನು. ಕುಚ್ಚು ಬೇಕನ್ನೋರು 4 ಚೈನ್ ಅಥವಾ 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡಿ. ನಾನಿಲ್ಲಿ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ದಾರ ಸ್ವಲ್ಪ ಮೇಲೆ ಎತ್ತಿ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಈ ರೀತಿ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆ ಕೂಡ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. ಒಂದೊಂದು ಡಿಸೈನ್ ಕಂಪ್ಲೀಟ್ ಆದಮೇಲೆ ನಾನು 2 ಟೈಮ್ಸ್ ಲಾಕ್ ಮಾಡಿದ್ದೀನಿ, ಒಂದೊಂದು ಆರ್ಚ್ ಕಂಪ್ಲೀಟ್ ಆದಮೇಲೆ. ಸೊ ಈ ರೀತಿ ಕಾಣಿಸುತ್ತೆ. ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಕಾಣಿಸ್ತಿದೆ. ನಾನು ಇಲ್ಲಿ ಲಾಸ್ಟಲ್ಲಿ 5 ಪಿಕೋಟ್ಸ್ ಮಾಡಿದ್ದೀನಿ ನೋಡಿ. ಇದು ಶೇಪ್ ಅಷ್ಟು ಚೆನ್ನಾಗಿ ಬಂದಿಲ್ಲ. 4 ಪಿಕೋಟ್ಸ್ ಆಗಿರೋದು ತುಂಬ ಚೆನ್ನಾಗಿ ಬಂದಿದೆ. ಸೊ 4 ಪಿಕೋಟ್ಸ್ ಹಾಕಿ 5 ಹಾಕಬೇಡಿ, ಅಷ್ಟೊಂದು ಲುಕ್ ಕಾಣಲ್ಲ. ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.